FIR ಆಗಿದೆ, 25,000 ಫೈನ್ ಹಾಕಿದ್ದಾರೆ ಅವರಿಗೆ. ಡಿಪಾರ್ಟ್ಮೆಂಟ್ ಇಂದ ಅರೆಸ್ಟ್ ಮಾಡಿದ್ರು. 2 ದಿವಸ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ. ಇಲ್ಲಿ ಹೇಳಿರ್ತೀವಿ ಫೋಟೋ ಮಾಡೋದು ಮಾಡಂಗಿಲ್ಲ. ಇಲ್ಲಿ ಏನ್ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ಹೆಣ್ಣು ಕೊಡ್ಬೇಕು. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹಂಗೆಲ್ಲ ಇಲ್ಲ. ತುಂಬಾ ಇಲ್ಲಿ ತೆಗೆದು ಕೊಯ್ದು ಬಿಸಾಕ್ತಾರೆ. ಅದು ಒಳಗಿಟ್ಬಿಡುತ್ತೆ ಅಂದ್ರೆ ಅವ್ರು ಹೆಂಗ್ ಬರ್ತಾರೆ ಇದನ್ನು ತೆಗಿಯೋ. ಹೋಗೋಣ ಅಲ್ಲಿ ಹೋಗ್ತಾ ತೆಗಿಯೋಣ. ಚಾರ್ಜ್ ಹಾಕಿರೋದು. ಜೀಪ್ ಬಂದ್ರೆ ಏನ್ ಲೆಕ್ಕ ತರ್ತೀಯಾ? ಜೀಪ್ ಯಾವ್ದು ಬರ್ತಾ? ಪೊಲೀಸರು ಏನಾದ್ರು ಜೀಪ್ ಬಂದ್ರೆ ಅವ್ರು ಬರ್ತಾರೆ. ಪೊಲೀಸರು ಯಾವ್ದಾದ್ರು ಜೀಪ್ ಬಂದ್ರೆ ಸುಮ್ಮನೆ ಏನೋ ಕೇಸ್ ಮಾಡ್ಕೊಳ್ಳೋಣ. ಯೂಸ್ ಮಾಡಂಗೂ ಇಲ್ಲ. ಅಲ್ಲಿ ಅಕಸ್ಮಾತ್ ತೆಗ್ಲಾಕೊಂಡ್ರೆ ಅವ್ರು ಯಾರಾದ್ರೂ ಬಂದು ನೋಡಿದ್ರೆ ಹೇಳಿದ್ರೆ ಅದು ಫೋನ್ ಕಿತ್ಕೋತಾರೆ, ಕೊಡಲ್ಲ. ಸುಮ್ಮನೆ ಯಾಕೆ ಹಿಂಗಿನ ವಿಡಿಯೋ ಎಲ್ಲೂ ಆಗಕ್ಕಲ್ಲ. ಮತ್ತೆ ಇಲ್ಲೇನು ಅಷ್ಟು ದೂರ ಗೆಣಸ್ಕೆ ತಕ ಬಂದೀನಿ. ಸಾಕು ಮಾಡ್ಕೊಂಡಿದ್ಯಲ್ಲ ಸಕಾಲ. ನಾವು ಹೇಳಿ ಕೆತ್ತಿಕ್ಕೂ ಹೇಳ್ತೀವಿ ಸುಮ್ಮನೆ. ಇವರು ಲಾಸ್ಟ್ ವೀಕ್ ಟೈಗರ್ ನೋಡಿದ್ರು. ಗಾಡಿಗೆ ಅಡ್ಡ ಸಿಕ್ತು. ಸಂಜೆ ಟೈಮಲ್ಲಿ ಸಿಕ್ಕಿದೆ. ಸಂಜೆ ಟೈಮ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕಚ್ಚೋಳ ಒಳ್ಳೆ ಕಂಟಾಯಿಸ. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ನಮ್ಗೆ ಇಲ್ಲಿ ತಿಕ್ ಹಿಡಿದ ಅಡ್ಡ ಬಂದ್ರೆ ನಿನ್ನ ಅಕ್ಕ ನನ್ ಕಟ್ಟಪ್ಪ ತರ ಕಾಣಿಸ್ತಾ ಇದ್ದೀರಾ. ಏನೋ ಚಿಕ್ಕಮಗ್ಳೂರ್ಗೆ ಹೋಗಿಲ್ವಾ? ಹೋಗ್ಬೇಕು ಅಂತ ಇದ್ದೀರಾ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆದರೂ ಹೋಗೋಕ್ಕಾಗ್ತಿಲ್ವಾ? ಡೋಂಟ್ ವರಿ, ಬನ್ನಿ ಬನ್ನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಫುಲ್ ಚಿಕ್ಕಮಗ್ಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮನೆಯಿಂದ ಹೊರಟು ಟ್ರಿಪ್ ಎಲ್ಲ ಮುಗಿಸಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಹಿಂದಿನ ಪಾರ್ಟ್ ನೋಡಿದ್ರಾ? ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ. ಆದಷ್ಟು ಪಾರ್ಟ್ 1 ನೋಡೋಕ್ಕೆ ಶುರು ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಒಳ್ಳೆ ಮನಸ್ಸಿಂದ ನನ್ನನ್ನು ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಸಿಂಹ. ನಮ್ಮ ಕಡೆ ಸೈಡ್ ಬಿಡ್ತಾರೆ. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹಂಗೆಲ್ಲ ಇಲ್ಲ. ತುಂಬಾ ಇಲ್ಲಿ ತೆಗೆದು ಕೊಯ್ದು ಬಿಸಾಕ್ತಾರೆ. ಯಾಕೆಂದ್ರೆ ನಮ್ಮ ಚಿಕ್ಕಮಂಗ್ಳೂರು ಅಲ್ವಾ, ಅದಕ್ಕೆ ಹಂಗಾಗಿ ಹೇಳ್ತಿರೋದು. ಅದಕ್ಕೆ ಲೋಕಲ್ ನಾನು ಹೇಳ್ತೀನಿ. ಪೊಲೀಸ್ ಆಗ್ಲಿ ಪ್ರತಿಯೊಂದಾಗ್ಲಿ ಇಲ್ಲಿ ನೀವು ಡಾಕ್ಯುಮೆಂಟ್ ತೋರಿಸಿದ್ರೆ ಯಾವ ಊರು ಅನ್ನಲ್ಲ, ನೀವು ಅಂತಾನೆ ಮಾತಾಡ್ತಾರೆ. ನಮ್ಮ ಕಡೆ ತರ ಏನೋ ಬಾರ ಹೋಗೋ ಅವೆಲ್ಲ ಕೇಳಲ್ಲ. ಇಲ್ಲಿ ಜನ ಪರ್ಫೆಕ್ಟ್ ಇದ್ರೆ ಏನು ಸಮಸ್ಯೆ ಇಲ್ಲ. ಆತರ ಅದು ಒಳಗಿಟ್ಬಿಡುತ್ತೆ ಅಂದ್ರೆ ಅವ್ರು ಹೆಂಗ್ ಬರ್ತಾರೆ ಇದನ್ನು ತೆಗಿಯೋ. ಹೋಗೋಣ ಅಲ್ಲಿ ಹೋಗ್ತಾ ತೆಗಿಯೋಣ. ಚಾರ್ಜ್ ಹಾಕಿರೋದು. ಜೀಪ್ ಬಂದ್ರೆ ಏನ್ ಲೆಕ್ಕ ತರ್ತೀಯಾ? ಜೀಪ್ ಯಾವ್ದು ಬರ್ತಾ? ಪೊಲೀಸರು ಏನಾದ್ರು ಜೀಪ್ ಬಂದ್ರೆ ಅವ್ರು ಬರ್ತಾರೆ. ಪೊಲೀಸರು ಯಾವ್ದಾದ್ರು ಜೀಪ್ ಬಂದ್ರೆ ಸುಮ್ಮನೆ ಏನೋ ಕೇಸ್ ಮಾಡ್ಕೊಳ್ಳೋಣ. ಯೂಸ್ ಮಾಡಂಗೂ ಇಲ್ಲ. ಅಲ್ಲಿ ಅಕಸ್ಮಾತ್ ತೆಗ್ಲಾಕೊಂಡ್ರೆ ಅವ್ರು ಯಾರಾದ್ರೂ ಬಂದು ನೋಡಿದ್ರೆ ಹೇಳಿದ್ರೆ ಅದು ಫೋನ್ ಕಿತ್ಕೋತಾರೆ, ಕೊಡಲ್ಲ. ಸುಮ್ಮನೆ ಯಾಕೆ ಹಿಂಗಿನ ವಿಡಿಯೋ ಎಲ್ಲೂ ಆಗಕ್ಕಲ್ಲ. ಸಾಕು ಮಾಡ್ಕೊಂಡಿದ್ಯಲ್ಲ ಸಕಾಲ. ನಾವು ಹೇಳಿ ಕೆತ್ತಿಕ್ಕೂ ಹೇಳ್ತೀವಿ ಸುಮ್ಮನೆ. ಒಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಇವರೇ ನಮ್ಮನ್ನು ಹಾಕೊಡೋ ಥರ ಅವರಪ್ಪ. ವಿಡಿಯೋ ಮಾಡಬಾರ್ದು ಅಂದರೆ ವಿಡಿಯೋ ಮಾಡೋದ್ರಲ್ಲಿ ತಪ್ಪಿಲ್ಲ ಸರ್. ವಿಡಿಯೋನ ನಿಲ್ಲಿಸ್ಬಿಟ್ಟು ಮಾಡೋದ್ರಲ್ಲಿ ತಪ್ಪು. ಇಲ್ಲಿ ನಿಲ್ಲಬೇಡಿ ಅಂತ ಹೇಳೋದು. ಕಾರ್ ಒಳಗೆ ಕೂತ್ಕೊಂಡು ವಿಡಿಯೋ ಮಾಡಿದ್ರೆ ಅದು ಕೇಸ್ ಆಗುತ್ತಾ? ಹಾಂ, ನಮ್ಮ ಸೇಫ್ಟಿಗೆ ನಾವು ವಿಡಿಯೋ ಮಾಡ್ಕೊತೀವಿ ಅಂದ್ಕೊಂಡು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ ಪಾಪ ಒಳ್ಳೆಯದು, ಬಟ್ ಇದರಿಂದ ನನಗೆ ಅನಿಸಿರೋ ಮಟ್ಟಿಗೆ ಯಾವುದು ಕೇಸ್ ಆಗಲ್ಲ. ನಿಂತ್ಕೊಂಡು ಫೋಟೋ ತಗೊಳ್ಳೋದು ವಿಡಿಯೋ ಮಾಡಿದ್ರೆ ಅದು ಖಂಡಿತ ಕೇಸ್ ಆಗುತ್ತೆ. ಎಂಜಾಯ್ ದ ವೈಬ್ ಡೂಡ್. ಏನಾಗಲ್ಲ, ಬಿ ಪಾಸಿಟಿವ್. ನಾನು ಏನು ಬೈಕ್ ನಿಲ್ಲಿಸಿಲ್ಲ, ವಿಡಿಯೋ ಮಾಡಿಕೊಂಡು ಇಲ್ಲಿ ಆಟ ಆಡಿಕೊಂಡು ಕಾಲ ಕಳೆದಿಲ್ಲ. ಅವ್ರು 1 ಅವರಲ್ಲಿ ಟೈಮ್ ಹೋಗಬೇಕು,
ಫೋಟೋ ತಗೋಬೇಡಿ, ವಿಡಿಯೋ ಮಾಡ್ಕೋಬೇಡಿ, ಬೈಕ್ ಇಳಿಬೇಡಿ ಅಂತ ಹೇಳಿದ್ದಾರೆ. ಬೈಕ್ ಮೇಲೆ ವಿಡಿಯೋ ಅನ್ನೋದಿದ್ರೆ ಅಂತ ತಪ್ಪಿಲ್ಲ ಅಲ್ವಾ? ಕಮೆಂಟ್ ಮಾಡಿ. ಯಾವುದಾದ್ರೂ ಕೇಸ್ ಆಗಿದ್ದರೆ, ಏನಾದರೂ ಇದ್ದರೆ, ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. ಬೇಕಾಗುತ್ತೆ ನಮಗಿದೆ ಎಲ್ಲ. ಡ್ರೋನ್ ಪ್ರತಾಪ್ ಕೇಸ್ ಹೇಳ್ತಾರೆ, ಬಟ್ ಡ್ರೋನ್ ಪ್ರತಾಪ್ದು ಅವನು ಎಕ್ಸ್ಪೋನೆಂಟ್ ಬಾಂಬ್ ಯಾವನಾದರೂ ಹೋಗಿ ಕೆರೆ ಒಳಗೆ ಹಾಕ್ತಾನೆ ಊರಲ್ಲಿ? ಅದು ಬಾಂಬ್, ಅದು ನಕ್ಸಲೈಟ್ಸ್ ಮಾಡೋ ಕೆಲಸ, ಟೆರರಿಸ್ಟ್ ಮಾಡೋ ಕೆಲಸ ಅವ್ನು ಮಾಡಿರೋದು. ನಾವು ಮಾಡಿರೋದು ಆ ಕೆಲಸ ಅಲ್ಲ. ಇವಾಗ ಪ್ರತಿ ಹೊಸ ಕಾರ್ಗಳಲ್ಲಿ ಇವಾಗ ಬಿಟ್ಟಿದ್ದಾರಲ್ವಾ, ವಿಡಿಯೋ ಎನಿ ಟೈಮ್ ಆಗ್ತಾ ಇರುತ್ತೆ. ಎಲ್ಲ ಕಾರಲ್ಲೂ ಫೀಚರ್ಸ್ ಕೊಟ್ಟಿದ್ದಾರೆ. ಅದನ್ನು ತೆಗಿಯೋಕ್ಕಾಗತ್ತಾ? ನನ್ನ ವಾದ ಅದಷ್ಟೇ. ಆಲ್ಮೋಸ್ಟ್ 50% ಮುಗಿಸಿದ್ವಿ ಅನಿಸುತ್ತೆ. ಅಷ್ಟೊಂದೇನು ಗುಂಡಿ ಸಿಕ್ಕಿಲ್ಲ ಇನ್ನೂ. ಅಂದರೆ ಮಳೆ ಇಲ್ವಲ್ಲ, ಅದರಿಂದ ನನಗೆ ಅನ್ನಿಸ್ತಾ ಇಲ್ಲ. ಮಳೆ ಇದ್ದಿದ್ರೆ ಎಲ್ಲ ಗುಂಡಿಗಳಲ್ಲೂ ನೀರಿರೋದು. ಅಷ್ಟೇನಿಲ್ಲ, ಒಂದು 4ರಿಂದ 5 ರಿವರ್ ಕ್ರಾಸ್ ಮಾಡಿದ್ವಿ ಅಷ್ಟೇ. ರಿವರ್ ಅಂದರೆ ಗುಂಡಿ ಒಳಗೆ ತುಂಬಿಕೊಂಡಿರೋ ನೀರು, ಅದೇ ರಿವರ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕಚ್ಚೋಳ ಒಳ್ಳೆ ಕಂಟಾಯಿಸ. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ನಮ್ಗೆ ಇಲ್ಲಿ ಕಿಕ್ ಹಿಡಿದ ಎಲ್ಲ ಫ್ರೆಂಡ್ಲಿ ಆಗಿ ಈ ಥರ ಇದ್ರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮೂರಲ್ಲ ಅಡ್ಡ ಬಂದರೆ ನಿನ್ನ ಅಕ್ಕನ ಅಂತಾರೆ, ಮನೇಲಿ ಬಂದಿದ್ದೇನೋ ಅಂತಾರೆ. ಫಾರಿನಲ್ಲೆಲ್ಲ ಯಾವ ಥರ ಅಂದ್ರೆ, ಇವಾಗ ಆಕ್ಸಿಡೆಂಟ್ ಆಯಿತು, ತಪ್ಪು ಯಾರದೇ ಇರಲಿ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ ಪೊಲೀಸ್ಗೆ. ಕಾಪ್ಸ್ ಕಾಲ್ ಮಾಡಿಬಿಟ್ಟು, ನೋಡಿ ಸೀನರಿ ಸಾಕಾಗಿದೆ. ವಾವ್, ಕಾಲ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಈ ಥರ ಆಗಿದೆ. ಅದಾದಮೇಲೆ ಬರ್ತಾರೆ ಕಾಪ್ಸು, ಇನ್ಸೂರೆನ್ಸ್ ಇದ್ರೆ ಕ್ಲೈಮ್ ಮಾಡ್ತಾರೆ, ತಪ್ಪಿ ಯಾರ್ದು ಶಿಕ್ಷೆ ಏನೇನೋ ಮಾಡ್ತಾರೆ, ರಾಜಿ ಆಗೋದವ್ರು ಹಾಕ್ತಾರೆ. ಸಖತ್ತಾಗಿರುತ್ತೆ ಅದು. ಎಲ್ಲಿಲ್ಲ, ಪೊಲೀಸ್ ಬರೋ ಅಷ್ಟೊಳಗೆ ಒಂದು 5-6 ಜನ ಒಂದು ಕಡೆ ಇದ್ದರು ಅಂದರೆ ತಪ್ಪು ಯಾರ್ದು ಇರುತ್ತೋ ಬಿಡುತ್ತೋ. ಜಾಸ್ತಿ ಜನ ಯಾರ ಕಡೆ ಇರುತ್ತೆ, ಸಿಂಗಲ್ ಆಗಿರೋನಿಗೆ ಒದೆ ಬಿದ್ದು ಅಂತಾನೆ. ಇಲ್ಲೊಂದು ರಿವರ್, ಎಲ್ಲಿಂದ ಹೋಗೋದಪ್ಪ? ಕಾಲಿಡಕ್ಕೆ ಜಾಗ ಇದೆ ಅಂತ ಬಂದೆ ಅಷ್ಟೇ.
ಪರವಾಗಿಲ್ಲ ಬರ್ತು. ಯಪ್ಪ ಲೆಫ್ಟಲ್ಲಿ ನೋಡ್ತಾ ಇದ್ರೆ ಸ್ವರ್ಗ ಕಾಣಿಸುತ್ತೆ. ಒಂಥರ ಶೇಡ್ ತುಂಬ್ಕೊಂಡಂಗೆ ಫಾಗ್ ತುಂಬ್ಕೊಂಡಿದೆ. ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಜಾಸ್ತಿ ಇದ್ದಿದ್ರೆ ಕಾಣಿಸ್ತಾನೆ ಇರಲಿಲ್ಲ, ಕಮ್ಮಿ ಇದ್ದಿದ್ರೆ ಮೋಡಗಳೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ಎರಡೂ ಅಲ್ಲ, ಸ್ವಲ್ಪ ಶೇಡ್ ಆಗೋ ಥರ. ಫೋನಲ್ಲಿ ಕ್ಲಾರಿಟಿ ಕಮ್ಮಿ ಇರೋ ಫೋನ್ ಕ್ಯಾಮ್ರಾ ಥರ. ವಾ ಸೈಕಾಗಿದೆ ಗುರು. ನೋಡಿದ್ರೆ ಆಗಲ್ಲ, ಬನ್ನಿ ಚಿಕ್ಕಮಂಗ್ಳೂರ್ಗೆ ಬನ್ನಿ ಸರ್, ಬನ್ನಿ. ನೋಡಿ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಂತ್ಕೊಂಡೇ ಓಡಿಸ್ಬೇಕು ಇದು. ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಯಪ್ಪ ಸಹಿ ಕಲಿಯೋದು. ಆ ಥರ ಆಫ್ ರೋಡೆಲ್ಲ ಕ್ರಾಸ್ ಮಾಡಿದ್ಮೇಲೆ ಆ ಫೀಲೇ ಒಂಥರ. ರಾಕಿ KGF 2 ಅಲ್ಲಿ ಎಂಟ್ರಿ ಆಗ್ತಾನಲ್ಲ, ಇಂಟ್ರೋ ಸೀನ್ ಆ ಥರ. ಟಾಟಾ ಟಾಟಾ ಉಡಾ ಉಡಾ ಟಾಟಾ ಟಾ ಉಡಾ ಟಾಟಾ ಉಡಾ ಟಾಟಾ ಟಾ. ಅವರಿಬ್ರು ಹೋಗೇ ಬಿಟ್ರಪ್ಪ, 2 ಬುಲೆಟ್. ಅವ್ರೇನಾರು ಹೋಗಿ ಹಾಕಿ ಕೊಟ್ಟಿರ್ತಾರ, ವಿಡಿಯೋ ಮಾಡ್ತಾ ಇದ್ದಾರೆ ಅವರು, ಅದಕ್ಕೆ ಲೇಟು ಅಂತ. ಯಾವುದೋ ಮರ ಬಿದ್ದೋಗಿದೆ, ಪಾಪ ಬಂದು ಕಟ್ ಮಾಡ್ತಾರೆ. ಡೈಲಿ ಚೆಕ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ನಮ್ಮ ಗ್ರಾಚಾರಕ್ಕೆ ನಾವು ಹೋಗೋ ಟೈಮಲ್ಲಿ ಬಿದ್ದರೆ ಕಷ್ಟ. ಖತಮ್, ಬಾಯ್ ಬಾಯ್, ಟಾಟಾ. ರಿಟರ್ನ್ ಹೋಗೋಕ್ಕೂ ಭಯ, ಹಿಂಗೆ ಹೋಗೋಕ್ಕೂ ಭಯ, ಮರ ಸೈಡಿಗೆ ತಳ್ಳೋಕ್ಕೂ ಆಗಲ್ಲ, ಹಳ್ಳಕ್ಕಾಗದೆ ನಗಕ್ಕಾಗದೆ. ನನ್ನ ಜನ್ಮಕ್ಕೆ ಇಷ್ಟ ನಂಗೆ ಆಗಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ದಟ್ಟ ಕಾಡು, ಅಡವಿ ಸೈಕಾಗಿದೆ ಗುರು. ಆಫ್ ರೋಡ್ ಮಾತ್ರ ಅಯ್ಯೋ, ಗೌರ್ಮೆಂಟವ್ರು ರೋಡೇ ಸರಿ ಮಾಡಲ್ಲ. ಗುಂಡಿಗಳು ರೋಡ್ ತುಂಬ ಅಂತ ಅಂತೀವಿ, ನೋಡಿದ್ರೆ ಗುಂಡಿಗಳು ಹುಡಿಕೊಂಡೇ ಬಂದಿದ್ದೀವಿ ಹೋಗೋಕ್ಕೆ.
ನೋಡಿ ರೋಡ್ ಎಷ್ಟು ಚಿಕ್ಕದಿದೆ, ಇದ್ರೊಳಗೆ ಬರ್ತಾರಪ್ಪ ಕಾರವರು, ಹೆಂಗೆ ಬರ್ತಾರೋ ಏನೋ. 2 ಬೈಕವರು ಇಲ್ಲೇ ಇದ್ದಾರೆ. ತುಮಕೂರು ಮಧುಗಿರಿಯಿಂದ ಬಂದಿದ್ದಾರೆ. ಅಲ್ಲಾರು ನನಗೆ ಸಿಕ್ತವರು ದಾವಣಗೆರೆಯಿಂದ ಬಂದಿದ್ದಾರೆ. ಮೆಚ್ಚಬೇಕು, ಬಂಡ ಧೈರ್ಯ. ನಾವು ಸುಮ್ಮನೆ ಸರ್ಕಾರದವ್ರನ್ನ ಬೈತೀವಿ ನೋಡಿ, ವಾಟರ್ ಫಾಲ್ ಸರ್ಕಾರ ಸರಿ ಇಲ್ಲ ಅಂತ. ನಾವು ಸರಿ ಹೋಗ್ಬೇಕು. ನಾವು ಸರಿ ಹೋದರೆ ಸರ್ಕಾರ ನಾವು ಏನು ಮಾಡ್ತೀವಿ ಆ ಥರ, ನಾವು ಯಾವ ಥರ ಹೇಳ್ತೀವಿ ಆ ಥರ ಕೇಳುತ್ತಲ್ವಾ. ಯೋಚನೆ ಮಾಡಬೇಕು. ಓ ಬಿಡುತ್ತದೆ ಅಂತ ಸುಮ್ಮನೆ ಆಗೋದು. ಹೆಲ್ಮೆಟ್ ಏನಾದರೂ ಇಡಿದ್ರೆ ಹೆಲ್ಮೆಟ್ ಇಲ್ಲ ಅಂತ 100 ರೂಪಾಯಿ ಕೊಟ್ಟು ಹೋಗೋದು. ಅಯ್ಯೋ ಕೋರ್ಟ್ಗೆ ಹೋದ್ರೆ 500 ಕೊಡಬೇಕಲ್ಲ. ಇಲ್ಲಿ 400 ರೂಪಾಯಿ ಉಳಿತು, 100 ರೂಪಾಯಿ ಏನು ಕೊಟ್ಟು ಕೊಡೋಣ. ಅವನು 100 ರೂಪಾಯಿ ಕೊಡು, ನಾನು ಕೋರ್ಟಿಗೆ ಕಳಿಸಲ್ಲ, ಇಲ್ಲೇ 100 ರೂಪಾಯಿ ಕೊಟ್ಟು ಕಳಿಸ್ತೀನಿ ವಾಪಸ್ಸು. ಆ ಥರ ಅಡ್ಜಸ್ಟ್ಮೆಂಟ್ ಎಲ್ಲ ಆಗ್ತಿದೆ. ಫಾರಿನ್ ಕಂಟ್ರೀಸಲ್ಲಿ ಇದನ್ನು ನೋಡಿ ಕಣ್ಣಿರುತ್ತೆ. ನಮ್ಮ ದೇಶ ನಮ್ಮ ಹೆಮ್ಮೆ, ಕೆಲವು ಇದಾವಲ್ಲ ಈ ಥರ ನಮಗೆ ಬೇಜಾರಾಗುತ್ತೆ. ಸರಿ ಇಲ್ಲ ಇದು. ನಮ್ಮ ದೇಶದಲ್ಲಿ ಎಲ್ಲೋ ಡಿಸ್ಟಿಕ್ಕಿಗೂ ಅಲ್ಲ ಸ್ಟೇಟಿಗೆ ಒಬ್ಬರು ಅನ್ಕೋಬೇಕು ಒಳ್ಳೆ ಆ ಥರ ಖಡಕ್ ಪೊಲೀಸ್, ಅಂಗ್ಲಿ ಅನ್ನೋ ಥರ ಪೊಲೀಸ್. ಮೊದಲನೇ ವ್ಲಾಗ್ಗೆ ಎಷ್ಟು ಕಷ್ಟ ನೋಡಿ, ಏನೇನು ಎದುರಿಸ್ಬೇಕಾಗುತ್ತೆ. ಯಾವತ್ತೂ ಕ್ಯಾಮ್ರಾ ಇಡ್ತಿಲ್ಲ, ಯಾವತ್ತೂ ವ್ಲಾಗ್ ಮಾಡಿಲ್ಲ, ವಿಡಿಯೋ ಮಾಡಿಲ್ಲ, ಯಾವತ್ತೂ ಮಾತಾಡಿಲ್ಲ. ಈ ಥರ ಭಯ ಬೇರೆ ಹುಟ್ಟಿಸ್ತಾರೆ, ಎದುರಿಸ್ತಾರೆ. ಕಷ್ಟ. ಒಳ್ಳೆ ಉದ್ದೇಶ ಇದೆ, ಎಲ್ಲ ಸಕ್ಸಸ್ ಆಗುತ್ತೆ. ಬನ್ನಿ ಸರ್, ಯಾರಿಗೂ ಸಲಾಮ್ ಮಾಡಿ ಸೀನೇ ಇಲ್ಲ ಡಾರ್ಲಿಂಗ್. ಕಷ್ಟಪಟ್ಟು ಬೆಳೆದಿರೋ ಜೀವ ಇದು. ಏನು ಸೈಕ್ ಆಗಿದೆ ಕಾಡು. ಸಿಂಗಲ್ ಆಗಿಲ್ಲಿ ಸಿಂಹ ರೈಡಿಂಗ್. ನಾನು ಸಿಂಗಲ್ ಆಗಿದ್ರು ಹೋಗ್ತಾರೆ ನನ್ನ ಬೈಕಲ್ಲಿ. ವಾವ್, ಇವಾಗ ಇಷ್ಟು ಜನದ ಕಣ್ಣು ನನ್ನ ಮೇಲಿದೆ. ಎಲ್ಲ ಒಂದು ವಿಡಿಯೋ ಮಾಡ್ತಾನೆ, ಎಲ್ಲ ಅಮ್ಮನ್ನ ಟ್ರಿಪ್ ಬಂದಿರೋರನ್ನ ಅಲ್ಲೇ ಇರಿಸ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ರೆಸಿಪ್ಟ್ ನನ್ನ ಹತ್ರ ಇದೆ ಸರ್. ರೆಸಿಪ್ಟ್ ನನ್ನ ಹತ್ರ ಇರೋ ಒಂದೇ ಒಂದು ಕಾರಣಕ್ಕೆ ಸಖತ್ ಭಯ ಬೀಳ್ತಾ ಇದ್ದಾರೆ ಅವರು. ಒಂದು ವಿಡಿಯೋ ಮಾಡ್ಕೊಂಡು ಕೇಸ್ ಆದರೆ ನಮ್ಮನ್ನು ಯಾಕೆ ಅಯ್ಯೋ ಅನ್ನಿಸ್ತಾನೆ. ತೆಗೀರಲ್ಲ ಅಂತ, ನಿಮ್ಗೆ ಗೊತ್ತಾಗಲ್ಲ ಅಂತಲ್ಲ ಅಂತಾರೆ. ಏನಾಗಲ್ಲ, ಬೈಕ್ ನಿಲ್ಲಿಸ್ಬಿಡಿ ಸರ್ ದಯವಿಟ್ಟು ಅಷ್ಟೇ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ರೋಡು. ಯಾವುದು ಸೈಟ್ ಆಗಲಿಲ್ಲ. ಆದರೂ ಹುಲೇನೂ ಇಲ್ಲ, ಆನೆನೂ ಇಲ್ಲ, ಜಿಂಕೆನೂ ಇಲ್ಲ. ಇದೊಂದೇ ಆನೆ. ಈ ಆನೆ ಆರಾಮಾಗಿ ರೋಡಲ್ಲಿ ಹೋಗ್ತೈತೆ, ಯಾವ ಆನೆನೂ ಬರಲಿಲ್ಲ. ಹಿಂದೆಗಡೆ 2 ಜಿಂಕೆ ಬರ್ತಿದ್ವು, ಅವೆಲ್ಲ ಆಯಿತು. ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ.
ದಯವಿಟ್ಟು ಲೆಫ್ಟಿಗೆ ಹೋಗ್ಬೇಡಿ, ರೈಟ್ಗೆ ಹೋಗಿ, ಯಾವತ್ತು ಬಲಗಡೆ ಹೋಗಿ. ಓಕೆ, ಬಂತಾ ಬರ್ತ್ರಿ ಗಾಡಿ ಅದು ಹತ್ರ ಬಂತು, ಇನ್ನೇನು ಹತ್ರನೇ. ಸುಮ್ಮನೆ ತಲೆ ಬಿಸಿ ನಿಮಗೆ ಏನಾಗುತ್ತಂದ್ರೆ ಓಕೆ ಮುಗ್ದಿದೆ ಭದ್ರಾ ಟೈಗರ್ ರಿಸರ್ವ್. ನಡೀರಿ ಸರ್, ಆಯಿತು. ರೈಡರ್ಸ್ಗಳದ್ದು ಯಾವ್ದಾರು ಆಗಿದೆಯಾ ಕೇಸು? ರೈಡರ್ಸ್ಗಳ್ದು ಯಾರ್ದು ಆಗಿಲ್ಲ. ಅಲ್ಲಿ ನಿಲ್ಸ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೆಗೆದು ಅದು ಇನ್ನೊಬ್ರು ನಿಮ್ಮ ಡ್ರೈವರ್ಗಳೇ? ಇಲ್ಲಿರೋ ಗಾಡಿ ಲೈನೇ FIR ಆಗಿದೆ. 25,000 ಫೈನ್ ಹಾಕಿದ್ದಾರೆ ಅವರಿಗೆ ಡಿಪಾರ್ಟ್ಮೆಂಟ್ ಇಂದ. ಅರೆಸ್ಟ್ ಮಾಡಿದ್ರು, 2 ದಿವಸ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು. ಆನ್ಲೈನ್ ಕಂಪ್ಲೇಂಟ್ ಅಂತ ರಿಜಿಸ್ಟರ್ ಮಾಡಿ, ಆನ್ಲೈನ್ ಕೇಸ್ ಆಗಿದೆ ಅಂತ ರಿಜಿಸ್ಟರ್ ಮಾಡಿ FIR ಮಾಡಿ. ಏನ್ ಮಾಡಿದ್ರು ಅವರು? ಗಾಡಿ ಸೀಸ್ ಮಾಡಿದ್ರು. ಅಲ್ಲ, ಅವ್ರು ಏನ್ ಮಾಡಿದ್ರು? ಅಲ್ಲೋಗಿ ನಿಂತ್ಕೊಂಡು ಡ್ರಿಂಕ್ಸ್ ಮಾಡಿ ಫೋಟೋ ತೆಗೆದು ವಿಡಿಯೋ ಮಾಡಿದ್ದಾರೆ. ಇವಾಗ ನೀವು ಬೈಕರ್ಸ್ ಆ ಕಡೆಯಿಂದ ಬರ್ಬೇಕಾದ್ರೆ ನಿಮ್ ಕ್ಯಾಮ್ರಾದಲ್ಲಿ ವಿಡಿಯೋ, ಆ ವಿಡಿಯೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ಹಿಂಗೆ ಮಾಡಿದ್ರು ಅಂತ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಒಂದಾಗಿ ಮತ್ತೆ ಫಾರೆಸ್ಟ್ ಕಂಪ್ಲೇಂಟ್ ಆಗಿ FIR ಆಗಿ ಪೊಲೀಸ್ನವ್ರು 1 ದಿವಸ ಅರೆಸ್ಟ್ ಮಾಡಿ ಜೀಪ್ ಸೀಸ್ ಮಾಡಿ ಮತ್ತು ಫಾರೆಸ್ಟ್ ಕೇಸ್ ಆಗಿ ಫಾರೆಸ್ಟ್ನವ್ರು ಕೇಸ್ ಕ್ಲೋಸ್ ಮಾಡೋಕ್ಕೆ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಎಷ್ಟು ಡೇಸ್ ಆಯ್ತು ಅವ್ರದ್ದು? ಎಷ್ಟು ದಿವಸ ಆಯ್ತು? 6 ತಿಂಗಳಾಯ್ತು. 6 ತಿಂಗಳ ಹಿಂದೆ. ಈಗ ವ್ಲಾಗರ್ಸ್ ವಿಡಿಯೋ ಮಾಡ್ಕೊಂಬರ್ತಾರಲ್ಲ ಅವರು, ವ್ಲಾಗರ್ಸ್ ವಿಡಿಯೋನ ಅಲ್ಲೇ ಕ್ಯಾಮ್ರಾನ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾ ತೆಗೆದು ಜೋಬಲ್ಲಿ ಇಟ್ಕೊಂಡು ಹೋಗಿ ಇಲ್ಲಿ ಮಾಡಂಗಿಲ್ಲ ಅಂತ ಇದು ಮಾಡ್ತಾರೆ. ಆದ್ರೂ ಕೆಲವ್ರು ಮಾಡ್ತಾರೆ. ಯಾಕೆ ಮಾಡೋದಂದ್ರೆ ವೈಲ್ಡ್ ಲೈಫ್ ಇರೋದ್ರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ, ಹಂಗಾಗಿ ಕನ್ಸರ್ನ್ ಇಂದ ಮಾಡ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ಯಾರು ಮಾಡಲ್ಲ. ವಿಡಿಯೋ ಆಗಿದ್ರು ಯಾವ್ದೇ ಕಾರಣಕ್ಕೂ ನಿಲ್ಸಲೇಬಾರ್ದು. ಅಲ್ಲಿ ನಿಲ್ಸಬಾರ್ದು. ವಿಡಿಯೋ ಮಾಡ್ಕೊಂಡ್ ಬಂದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲ. ನಿಲ್ಸಿ ಫೋಟೋ ತಗೊಳ್ಳೋದು. ನೀವು 4 ಜನಕ್ಕೆ ಪ್ರಚೋದನೆ ಕೊಡ್ತೀರಾ, 4 ಜನ ಹೋದಾಗ 400 ಜನಕ್ಕೆ. ಇವಾಗ ಅವರು ಅಲ್ಲಿ ಹೋಗಿ ನಿಲ್ಸಿದ್ರು, ಫೋಟೋ ತಕೊಂಡಿದ್ರು, ನಾವು ಹೋಗಿ ನಿಲ್ಸೋಣ, ಏನಾಗಲ್ಲ, ಏನು ಬರಲ್ಲ. ಇವಾಗ ಅವತ್ತೇನಾಗಿತ್ತು ಅಂದ್ರೆ ಅವನಲ್ಲಿ ನಿಲ್ಸಿದ್ದ, ಹಂಗಾಗಿ ಬರೋರು ಅಲ್ಲಿ ನಿಲ್ಸಿದ್ರು. ಅವತ್ತು ಬರೋರು ಸೀದಾ ಬರೋರು, ಆ ಗಾಡಿ ನಿಂತಿದೆಲ್ಲ ಅಂತ ಇನ್ನೊಂದು ಗಾಡಿ ನಿಲ್ಸ್ತಾರೆ. ಹಂಗಾಗಿ ಯಾಕಂದ್ರೆ ಅದು ಟೈಗರ್ ರಿಸರ್ವ್ ಏರಿಯಾ, ಟೈಗರ್ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ. ರೀಸೆಂಟ್ ಆಗಿ ಯಾವ್ದಾರು ಸೈಟ್ ಆಗಿದೆಯಾ? ರೀಸೆಂಟ್ ಆಗಿ 1 ವಾರ ಆಯ್ತು ಸೈಟ್ ಆಗಿದೆ. 1 ವಾರದಲ್ಲಿ. ದಯವಿಟ್ಟು ಯಾರು ಇಲ್ಲಿ ಟೈಗರ್ ರಿಸರ್ವ್ ಇದೆ ಬೈಕ್ ಹತ್ಕೊಂತೀರಾ, ಗಾಡಿ ಹತ್ಕೊಂತೀರಾ, ಅಲ್ಲಿಂದ 1 ಅವರ್ ಟೈಮ್ ಕೊಟ್ಟಿರ್ತಾರೆ. 10 to 11 ಕಿಲೋಮೀಟರ್ಸ್ ಇರುತ್ತೆ. ನೀವು ಇಲ್ಲಿ ಬಂದು ಅಲ್ಲೇ ನಿಲ್ಸ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು, ಯಾವುದಾದ್ರೂ ಸೈಟ್ ಆಗುತ್ತೆ ಅಂತ ಕಾಯೋದು, ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು, ಇವೆಲ್ಲ ಮಾಡಿದ್ರೆ ನಿಮಗೆ ಹಾನಿಕರ, ಅದೇನಿಲ್ಲ. ಈಗ ಅದನ್ನು ನೋಡ್ಕೊತಾರೆ, ವಿಡಿಯೋ ಫೋಟೋ ಇದ್ದರೆ ನೋಡ್ತಾರೆ, ಬೇರೆಯವ್ರು ನೋಡ್ತಾರೆ, ಅದು ನೋಡಿ ಅವರೇ ಮಾಡಿದ್ದಾರೆ ನಾವು ಮಾಡ್ತೀವಿ ಅಂತ ಇದ್ದಾರೆ. ಅಕಸ್ಮಾತ್ ಮಾಡಿದ್ರೆ ಫೈನ್ ಇರುತ್ತೆ. ಈಗ ಏನೇ ಫೈನ್ ಹಾಕಿದ್ರು ಮಾಡೋ ಅಂತವ್ರು ಮಾಡ್ತಾನೆ ಇರ್ತಾರೆ. ಬಂದಿರ್ಬೋದು ಅಷ್ಟೇ, ಇಲ್ಲಿ ಮಾಡ್ಕೊಂಡು ಬರ್ಬೋದು, ಬಂದ್ಬಿಟ್ಟು ಮಾಡಂಗಿಲ್ಲ. ಚೆಕಿಂಗ್ ಏನಾರು ಮಾಡ್ತೀರಣ್ಣ? ಅದು ಇದಕ್ಕೆ ಎಣ್ಣೆಗೆ ನಾನು ನೋಡ್ಕೊಂಡು ಬಂದಲ್ಲ, ಯಾವುದು ಸೈಟ್ ಆಗಲಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಟೈಮ್ ಬಂದಿತ್ತು ಆಫ್ ರೋಡ್ ಮಾಡಬೇಕು ಅಂತ. ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಈವ್ನಿಂಗ್ ಟೈಮ್ ಬರೋ ಥರ ಇದ್ರೆ ಸೆಟ್ಟಿಂಗ್ ಆಗುತ್ತೆ. ಈ ಟೈಮ್ ಅಲ್ಲ, ಬೆಳಗ್ಗೆ ಹೊತ್ತು ಇಲ್ಲ ಈವ್ನಿಂಗ್ ಬರ್ಬೇಕು. ಮಧ್ಯಾಹ್ನ ಹೊತ್ತೆಲ್ಲ ಬಂದರೆ ಅಷ್ಟೊಂದು ಸೈಟ್ ಆಗಲ್ಲ. ಬಂದರೆ ನಿಮ್ಮ ಅದೃಷ್ಟ. ಇವರು ಲಾಸ್ಟ್ ವೀಕ್ ಟೈಗರ್ ನೋಡಿದ್ರು, ಗಾಡಿಗೆ ಅಡ್ಡ ಸಿಕ್ತು. ಸಂಜೆ ಟೈಮಲ್ಲಿ ಸಿಕ್ಕಿದೆ. ನಮ್ಮ ಗಾಡಿಗೆ ಅಡ್ಡ ಸಿಕ್ಕಿದ್ರೆ ಏನು ಮಾಡ್ಬೇಕಣ್ಣ? ಏನಿಲ್ಲ, ಆಯ್ ಮಾಡಿ ಅದು ಬಾಯ್ ಮಾಡುತ್ತೆ ಅಷ್ಟೇ. ಗೌತಮ್ ಜಲ್ದಿ ಏನಾದರೂ ಸೈಟ್ ಆಗಲಿ ಅಂತಲೇ ಅನ್ಕೊಂತೀವಿ. ಬಟ್ ಏನಾದರೂ ಆದರೆ ಅಷ್ಟೇ ಭಯ ಇರುತ್ತೆ. ಸೈಟ್ ಆಗಬಾರ್ದು. ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂಥರ, ಇವ್ರದ್ದು ಅಂದರೆ ಸಫಾರಿ 4 ವೀಲರ್ ಇರುತ್ತೆ. ನಾವು ಬೈಕಲ್ಲಿ ಬಂದರೆ ತುಂಬ ಕಷ್ಟ. ಹುಷಾರಾಗಿ ಬನ್ನಿ, ಎಂಜಾಯ್ ಮಾಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ಲೇಸ್ ಒಳ್ಳೆ, ಕಟ್ಟಪ್ಪ ಥರ ಕಾಣಿಸ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ಪಾರ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ.